ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನುವಂಥದ್ದು ಇವತ್ತು ನಿನ್ನೆಯಿಂದ ಬರ್ತಿರುವಂತಹ ಮಾತುಗಳಲ್ಲ, ಈ ಹಿಂದಿನಿಂದನೂ ಕೂಡ ಇರುವಂಥ ಮಾತುಗಳೇ. ಅದೇ ರೀತಿ ಈಗಲೂ ಕೂಡ ಇದು ನಿಜವಾಗಿದೆ. ಯಾರ ಲೈಫ್ನಲ್ಲಿ? ಅದೇ TVK ಪಕ್ಷದ ಅಧ್ಯಕ್ಷರಾಗಿ ತಮಿಳುನಾಡಿನಲ್ಲಿ ಹೊಸ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂತಹ ದಳಪತಿ, ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಬಾಳಿನಲ್ಲಿ, ಜೋಸೆಫ್ ವಿಜಯ್ ಅವರ ಬಾಳಿನಲ್ಲಿ. ಜೋಸೆಫ್ ವಿಜಯ್ ಅವರು ಇವತ್ತು ತಮಿಳುನಾಡಿನ CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅಲ್ಲೊಬ್ಬ ಮಹಿಳೆ ಸುಮ್ಮನೆ ನಿಂತ್ಕೊಂಡು ಎಲ್ಲ ಮೂಮೆಂಟನ್ನು ಕೂಡ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದರು. ಆ ಮಹಿಳೆಯ ಮುಖದಲ್ಲಿ ಒಂದು ರೀತಿಯಲ್ಲಿ ಸಂತೃಪ್ತ ಭಾವ ಎದ್ದು ಕಾಣಿಸ್ತಾ ಇತ್ತು. ಆ ಮುಖದಲ್ಲಿ ಏನೋ ಒಂದು ಸಾಧನೆ ಮಾಡಿದಂಥ ಖುಷಿ ಎದ್ದು ಕಾಣ್ತಾ ಇತ್ತು. ಆ ನೀಲಿ ಬಣ್ಣದ ಸೀರೆ, ಬಿಳಿ ಬಣ್ಣದ ಬ್ಲೌಸು, ಅದಕ್ಕೆ ಒಪ್ಪುವಂತಹ ಮಲ್ಲಿಗೆ ಹೂವು, ಜೊತೆಗೆ ಸೌಂದರ್ಯಕ್ಕೆ ಇನ್ನೊಂದು ಹೆಸರು ಅನ್ನೋ ರೀತಿಯಲ್ಲಿ ಆಕೆ ಇಷ್ಟು ಏಜ್ ಆಗಿದ್ರೂ ಕೂಡ ಆಕೆಗೆ ಎಲ್ಲೂ ಕೂಡ ವಯಸ್ಸಾಗಿದೆ ಅನ್ನೋದನ್ನು ತೋರ್ಪಡಿಸಿಕೊಂಡಿರದಂತಹ ಸೌಂದರ್ಯ, ಇದರ ಜೊತೆಗೆ ಆಕೆಯ ಮುಖದಲ್ಲಿದ್ದಂತಹ ನಗು, ಕಣ್ಣಲ್ಲಿದ್ದಂತಹ ಆನಂದ ಬಾಷ್ಪ, ಕೈಯಲ್ಲಿ ಎಲ್ಲೋ ಒಂದು ಕಡೆ ಯಾರಿಗೂ ಕೂಡ ಅರಿವೇ ಇರದ ರೀತಿಯಲ್ಲಿ ಈಕೆ ಅವಳ ಪಾಡಿಗೆ ಆಕೆ ಚಪ್ಪಾಳೆಯನ್ನು ಹೊಡೆದು ಆ ಸಂಭ್ರಮವನ್ನು ಸಂಭ್ರಮಿಸ್ತಾ ಇದ್ರು. ಆಕೆ ಬೇರೆ ಯಾರಲ್ಲ, ಅದೇ ತ್ರಿಷಾ. ಹೌದು, ತ್ರಿಷಾ ಅವರು ವಿಜಯ್ ಅವರ ಮುಖ್ಯಮಂತ್ರಿ ಪಟ್ಟವನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದವರಲ್ಲಿ ಒಬ್ಬರು. ಅಂದರೆ ಈ ಸ್ಥಾನಕ್ಕೆ ವಿಜಯ್ ತಲುಪಿದ್ರಲ್ಲಿ ಹೆಚ್ಚು ಖುಷಿಯನ್ನು ಪಟ್ಟಂಥವ್ರು ಯಾರಂತಾದರೂ ಇದ್ದರೆ ಅದು ತ್ರಿಷಾ. ಹಾಗಾದರೆ ತ್ರಿಷಾ ಅವರು ಈ ವಿಜಯ್ ಅವರ ಬದುಕಿನಲ್ಲಿ ಎಷ್ಟು ಮುಖ್ಯ ಆದರು? ವಿಜಯ್ ಅವರ ಬದುಕಿನಲ್ಲಿ ತ್ರಿಷಾ ಅವರ ಪಾತ್ರ ಎಷ್ಟು ಮಹತ್ವ? ವಿಜಯ್ ಇವತ್ತು ಈ ಸ್ಥಾನಕ್ಕೆ ಹೋಗೋದಕ್ಕೆ, ಅಂದರೆ ಒಂದು ಸಿನಿಮಾ ಕಥೆಯ ರೀತಿಯೇ ವಿಜಯ್ ಅವರ ಬದುಕು ಕೂಡ ಆಗೋಯಿತು ನೋಡಿ. ಆ ರೀತಿ ಆಗೋದಕ್ಕೆ ತ್ರಿಷಾ ಅವರ ಪಾಲು ಎಷ್ಟಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ದಳಪತಿ ವಿಜಯ್ ನೇತೃತ್ವದ TVK ಪಕ್ಷ ಭರ್ಜರಿ ಜಯಬೇರಿಯನ್ನು ಸಾಧಿಸಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿಯಾಗಿದೆ. ಈ ಐತಿಹಾಸಿಕ ಸಮಾರಂಭದಲ್ಲಿ ಹೆಚ್ಚು ಸುದ್ದಿಯಾದಂತಹ ನಟಿ ತ್ರಿಷಾ ಕೃಷ್ಣನ್. ಹೌದು, ತ್ರಿಷಾ ಕೃಷ್ಣನ್ ಉಪಸ್ಥಿತಿ ಮತ್ತು ಅವರು ಹಂಚಿಕೊಂಡಂಥ ಪೋಸ್ಟು, ಜೊತೆಗೆ ಅವರು ಆ ಗಳಿಗೆಯಲ್ಲಿ ಆ ಸಂಭ್ರಮವನ್ನು ಏನು ಸಂಭ್ರಮಿಸಿದ್ರು ನೋಡಿ, ಆ ಸಂಭ್ರಮಿಸಿದಂತಹ ಕ್ಷಣವನ್ನು ಎಲ್ಲರೂ ಕೂಡ ಕ್ಯಾಪ್ಚರ್ ಮಾಡಿದ್ರು. ಎಲ್ಲರೂ ಕೂಡ ಕುತೂಹಲ ಇತ್ತು. ಫಸ್ಟ್ ಆಫ್ ಆಲ್ ತ್ರಿಷಾ ಬರ್ತಾರ ಅನ್ನುವಂಥದ್ದು, ಬಂದ ಮೇಲೆ ಹೇಗಿರ್ತಾರೆ ಅನ್ನುವಂಥದ್ದು, ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅವರ ಮುಖದಲ್ಲಿದ್ದಂತಹ ಒಂದು ಆ ನಿರ್ಲಿಪ್ತತೆ, ಅಂದರೆ ಸಾಧಿಸಿದ್ವಿ ಅನ್ನುವಂತಹ ನಿರ್ಲಿಪ್ತತೆ ಎದ್ದು ಕಾಣಿಸ್ತಾ ಇತ್ತು. ಕಣ್ಣಲ್ಲಿ ಆನಂದ ಬಾಷ್ಪ ಮುಚ್ಚಿ ಹೋಗಿತ್ತು. ಬಹುತೇಕ ಎಲ್ಲರಿಗೂ ಕೂಡ ಈ ರೀತಿಯಾದಂಥ ಒಂದು ಭಾವನೆ ಬರುವಂಥದ್ದೇ. ಚೆನ್ನೈನ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆದಂತಹ ಅದ್ದೂರಿ ಸಮಾರಂಭಕ್ಕೆ ತ್ರಿಷಾ ತುಂಬ ಸಾಂಪ್ರದಾಯಿಕ ಉಡುಗೆಯಲ್ಲೇ ಆಗಮಿಸಿದರು. ರೇಷ್ಮೆ ಸೀರೆ, ನೀಲಿ ಬಣ್ಣದ ರೇಷ್ಮೆ ಸೀರೆಯಲ್ಲಿ ತ್ರಿಷಾ ದೇವತೆಯಂತೆ ಕಂಗೊಳಿಸ್ತಾ ಇದ್ರು. ಮುಡಿಗೆ ಮಲ್ಲಿಗೆಯನ್ನು ಮುಡಿದು ಕೆಂಪು ಹರಳಿನ ಆಭರಣವನ್ನು ಧರಿಸಿ ತ್ರಿಷಾ ಬಂದಂಥದ್ದನ್ನು ಎಲ್ಲರೂ ಕೂಡ ನೋಡಿ ಖುಷಿಪಟ್ಟಿದ್ರು. ವಿಜಯ್ಗೂ ಕೂಡ ಒಂದು ರೀತಿಯಲ್ಲಿ ಶಕ್ತಿ ದೇವತೆಯಾಗಿ ನೆರವಿನ ಒಂದು ರೀತಿಯ ಸದಾ ಯಾವುದೇ ರೀತಿಯಾದಂಥ ಸೋಲು ಇರ್ಬೋದು, ಯಾವುದೇ ರೀತಿಯಾದಂಥ ಸವಾಲುಗಳಾಗಿರ್ಬೋದು, ಚಾಲೆಂಜಸ್ಗಳಿದ್ದಂಥ ಸಂದರ್ಭಗಳಾಗಿರ್ಬೋದು, ಬೆನ್ನೆಲುಬಾಗಿ ನಿಂತಹ ಏಕೈಕ ಹೆಣ್ಮಗಳು ಅಂತ ಹೇಳಿದ್ರೆ ಅದು ತ್ರಿಷಾ. ತ್ರಿಷಾ ಅವರು ಇವತ್ತು ವಿಜಯ್ ಅವರ ಈ ಸಾಧನೆ ಹೆದ್ದೆ ಪ್ರಮುಖವಾದಂಥ ರೂವಾರಿ. ನಿಮಗೆ ಗೊತ್ತಿದೆಯಲ್ವಾ, ಕಳೆದ 2 ವರ್ಷದ ಹಿಂದೆ ಯಾವಾಗ TVK ಪಕ್ಷವನ್ನು ಘೋಷಣೆ ಮಾಡಿದ್ರು, ಅವತ್ತಿನಿಂದ ಮೊನ್ನೆ ಚುನಾವಣೆ ಮುಗಿಯುವವರೆಗೂ ಕೂಡ ವಿಜಯ್ ಅವರನ್ನು ಟಾರ್ಗೆಟ್ ಮಾಡಿದ್ದು. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿದ್ದಂಥ ಸರ್ಕಾರವಂತೂ ವಿಜಯ್ ಅವರನ್ನು ಕದಲಿಕ್ಕೂ ಕೂಡ ಬಿಡದೇ ಇರಲಿಲ್ಲ. ಹೋದಲ್ಲಿ ಬಂದಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾಯಿದ್ರು. ಕೊನೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ತಮ್ಮ ಕೊನೆಯ ಸಿನಿಮಾ ಜನನಾಯಕನ ಸಿನಿಮಾ ಅದನ್ನು ರಿಲೀಸ್ ಮಾಡಲಿಕ್ಕೂ ಕೂಡ ಬಿಡದೇ ಇರುವಂಥ ಲೆವೆಲ್ಗೆ ಆಟ ಆಡಿಸ್ಬಿಟ್ರು. ಈ ರೀತಿ ನರಕವನ್ನು ತೋರಿಸಿದ್ರು. ಆದರೆ ವಿಜಯ್ ಎಲ್ಲೂ ಕೂಡ ಕುಗ್ಗಲಿಲ್ಲ, ವಿಜಯ್ ಎಲ್ಲೂ ಕೂಡ ಬಗ್ಲಿಲ್ಲ, ವಿಜಯ್ ಯಾವುದಕ್ಕೂ ಕೂಡ ಕೇರ್ ಮಾಡಲಿಲ್ಲ. ಇದೆಲ್ಲದಕ್ಕೂ ಕೂಡ ಕಾರಣ ಯಾರು ಅಂತೇಳಿ ಕೇಳಿದ್ರೆ ತ್ರಿಷಾ ಅವರ ಬೆಂಬಲ. ಒಂದು ಕಡೆ ಕಟ್ಕೊಂಡಂಥ ಹೆಂಡತಿ, ಪ್ರೀತಿಸಿ ಮದುವೆ ಆದಂಥ ಹೆಂಡತಿ, ಎಲ್ಲೋ ಒಂದು ಕಡೆ ಪತಿ ತ್ರಿಷಾ ಜೊತೆ ಕ್ಲೋಸ್ ಇದ್ದಾರೆ ಅನ್ನೋಂಥ ಕಾರಣಕ್ಕೋ ಅಥವಾ ಬೇರೆ ಅನ್ನೋ ಕಾರಣಕ್ಕೋ ನನಗೆ ಡಿವೋರ್ಸನ್ನು ಕೊಟ್ಬಿಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದರೆ, ಮತ್ತೊಂದು ಕಡೆ ಮಕ್ಕಳು ಅಪ್ಪನಿಂದ ದೂರ ಇದ್ದಾರೆ. ಅದರಲ್ಲೂ ಕೂಡ ಮಗ ಅಪ್ಪನ ಈ ಒಂದು ಅದ್ಭುತವಾದಂತಹ ಸಮಾರಂಭದಲ್ಲಿ ಗೈರಾಗಿದ್ದ, ಜೊತೆಗೆ ಅನ್ಫಾಲೋ ಕೂಡ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಈಗಿರುವಂಥದ್ದು ತ್ರಿಷಾ ಅವರು ಮಾತ್ರ. ಯಾರು ವಿಜಯ್ ಅವರ ಫ್ಯಾಮಿಲಿಯನ್ನು ಹೊರತುಪಡಿಸಿದ್ರೆ ಹೊರಗಿನಿಂದ ಬೆಂಬಲವಾಗಿ ನಿಂತಿದ್ದು ತ್ರಿಷಾ ಮಾತ್ರ. ತ್ರಿಷಾ ಅಂತೂ ಕಂಪ್ಲೀಟಾಗಿ ವಿಜಯ್ ಅವರ ಬದುಕನ್ನು ಬದಲಾಯಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು.
ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡೋದರಿಂದ ಹಿಡಿದು ಇವತ್ತು CM ಆಗುವವರೆಗೂ, ಸರ್ಕಾರ ರಚನೆ ಆಗುವವರೆಗೂ ಕೂಡ ತ್ರಿಷಾ ಅವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಹಾಗಾದರೆ ತ್ರಿಷಾ ಮತ್ತು ಈ ವಿಜಯ್ ಅವರ ಸ್ನೇಹ ಯಾವಾಗ ಶುರುವಾಗಿದ್ದು ಅನ್ನೋದನ್ನು ಮೊದಲಿಗೆ ನಿಮ್ಮ ಮುಂದೆ ಇಡೋದಾದರೆ, ವಿಜಯ್ ಮತ್ತು ತ್ರಿಷಾ ಜೋಡಿ ಕಳೆದ 2 ದಶಕಗಳಿಂದ ಒಂದು ರೀತಿಯಲ್ಲಿ ಆತ್ಮೀಯರಾಗಿರುವಂಥವ್ರು, 2 ದಶಕಗಳಿಂದ ಪ್ರೇಕ್ಷಕರ ಮನವನ್ನು ಗೆದ್ದಂಥವ್ರು. ಈ ಜೋಡಿ ತೆರೆಯ ಮೇಲೆ ಎಷ್ಟು ಮೋಡಿಯನ್ನು ಮಾಡ್ತೋ, ತೆರೆಯ ಹಿಂದೆಯೂ ಕೂಡ ಅಂತಹದ್ದೇ ಆದಂತಹ ಒಂದು ಸಂಬಂಧವನ್ನು ಇಟ್ಕೊಳ್ತು. ತ್ರಿಷಾ ಮತ್ತು ವಿಜಯ್ ಅವರು ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ದು 2004ರ ಬ್ಲಾಕ್ ಬಸ್ಟರ್ ಚಿತ್ರ ಗಿಲ್ಲಿ ಸೆಟ್ನಲ್ಲಿ. ಈ ಚಿತ್ರ ವಿಜಯ್ ಅವರ ವೃತ್ತಿ ಜೀವನವನ್ನು ಬದಲಾಯಿಸಿದ್ದು ಮಾತ್ರವಲ್ಲದೆ ತಮಿಳು ಚಿತ್ರರಂಗಕ್ಕೆ ಸೂಪರ್ ಜೋಡಿಯೊಂದನ್ನು ಕೊಡುತ್ತೆ. ಅದೇ ಈ ತ್ರಿಷಾ ಮತ್ತು ವಿಜಯ್ ಅವರ ಜೋಡಿ. ಅದರಲ್ಲಿರುವಂಥ ಅಪಡಿ ಪೋಡು ಹಾಡಿಗೆ ನೃತ್ಯ ಮಾಡಿದಂಥ ಈ ಜೋಡಿ ಇಂದಿಗೂ ಕೂಡ ಅಭಿಮಾನಿಗಳ ನೆಚ್ಚಿನ ಜೋಡಿ. ಅದಾದ ನಂತರ ತಿರುಪಾಚಿ 2005ರಲ್ಲಿ, 2006ರಲ್ಲಿ ಆದಿ, 2008ರಲ್ಲಿ ಕುರುವಿ, ಈ ರೀತಿ ಸತತ ಒಂದಾದ್ಮೇಲೆ ಒಂದು ಸೂಪರ್ ಹಿಟ್ ಸಿನಿಮಾಗಳನ್ನೇ ಕೊಡ್ತಾ ಹೋದರು, ರಂಜಿಸ್ತಾ ಹೋದರು. ಇವರನ್ನು ತೆರೆ ಮೇಲೆ ನೋಡಿದಂಥ ಪ್ರೇಕ್ಷಕರು ಇವರಿಬ್ಬರನ್ನು ಕೂಡ ಗಂಡ ಹೆಂಡತಿಯ ರೀತಿಯೇ ನೋಡೋದಕ್ಕೆ ಶುರು ಮಾಡ್ತಾರೆ. ಇವರ ಮೇಲೆ ಆ ರೀತಿಯಾದಂಥ ಒಂದು ಇನ್ಫ್ಲುಯೆನ್ಸ್ ಹೆಚ್ಚಾಗ್ತದೆ. 2008ರ ನಂತರ ಈ ಜೋಡಿ ಇದ್ದಕ್ಕಿದ್ದಂತೆ ಪರದೆಯಿಂದ ಕಣ್ಮರೆ ಆಗುತ್ತೆ. ಈ ಸಮಯದಲ್ಲಿ ವಿಜಯ್ ಮತ್ತು ತ್ರಿಷಾ ನಡುವಿನ ಸ್ನೇಹ ಅವರ ವೈಯಕ್ತಿಕ ಜೀವನದ ಮೇಲೆ ಬಿರುಗಾಳಿಯನ್ನು ಉಂಟು ಮಾಡಿತ್ತು ಅಥವಾ ಬಿರುಗಾಳಿಗೆ ಕಾರಣವಾಗಿತ್ತು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇನ್ನು ಅವರ ತೆರೆ ಮೇಲಿನ ಕೆಮಿಸ್ಟ್ರಿ ಮತ್ತು ವೈವಾಹಿಕ ಜೀವನದ ಮೇಲಿನ ಪರಿಣಾಮ ಯಾವಾಗ ಒತ್ತಡವಾಗಿ ಬದಲಾಯಿತೋ ಪರಸ್ಪರ ದೂರ ಇರೋದಕ್ಕೂ ಕೂಡ ತೀರ್ಮಾನಿಸ್ತಾರೆ. ನಂತರ ಇವರಿಬ್ಬರು ಕೂಡ ಯಾರು ಈ ತ್ರಿಷಾ ಮತ್ತು ವಿಜಯ್ ಅವರ ಆತ್ಮೀಯತೆ ಮತ್ತೆ ಹೆಚ್ಚಾಗ್ತದೆ. ಯಾವಾಗ ಮತ್ತೆ ಆತ್ಮೀಯತೆ ಹೆಚ್ಚಾಗ್ತದೋ ಆಗ ಇಲ್ಲಿ ದಾಂಪತ್ಯದಲ್ಲಿ ಬಿರುಕು ಮೂಡ್ತದೆ. ಪತ್ನಿ ಸಂಗೀತ ವಿಜಯ್ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ 15 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ 2023ರಲ್ಲಿ ಬಿಡುಗಡೆಯಾದಂತಹ ಲೋಕೇಶ್ ಕನಕರಾಜ್ ಅವರ ಲಿಯೋ ಚಿತ್ರದಲ್ಲಿ ಇಬ್ಬರು ಕೂಡ ಗಂಡ ಹೆಂಡತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಚಿತ್ರದ ಯಶಸ್ಸಿಗಿಂತ ಹೆಚ್ಚಾಗಿ ಇವರ ಫೋಟೋ ಬಗ್ಗೆನೇ ಹೆಚ್ಚು ಮಾತನಾಡುವಂಥ ಕೆಲಸ ಆಗುತ್ತೆ. ಆ ಸಂದರ್ಭದಲ್ಲಿ ಇವರಿಬ್ಬರು ಶೂಟಿಂಗ್ ಸೆಟ್ನಲ್ಲಿದ್ದಂಥ ರೀತಿ, ಅಲ್ಲಿ ಇಲ್ಲಿ ಹೋಗಿ ಮೀಟ್ ಆಗ್ತಿದ್ದಂಥ ರೀತಿ, ಫೋಟೋಸ್ಗಳನ್ನು ಶೇರ್ ಮಾಡ್ತಿದ್ದಂಥ ರೀತಿಯನ್ನು ನೋಡಿದಂಥವರು ವಿಜಯ್ ಮತ್ತು ತ್ರಿಷಾ ಪರಸ್ಪರ ಪ್ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡುತ್ತೆ. ಜೊತೆಗೆ ವಿಜಯ್ ಈ ಶೂಟಿಂಗ್ ಮುಗಿದ ಬಳಿಕ ತ್ರಿಷಾ ಅವರನ್ನು ಕರ್ಕೊಂಡು ನಾರ್ವೆಯ ಓಸ್ಲೋದಲ್ಲಿ ಸುತ್ತಾಡಿದ್ದು, ಜೊತೆಗೆ ಇಂಟರ್ನೆಟ್ಟಲ್ಲಿ ಕೆಲವೊಂದಷ್ಟು ಫೋಟೋಸ್ಗಳು, ಇವರಿಬ್ಬರು ತುಂಬ ಆತ್ಮೀಯವಾಗಿರುವಂಥ ಫೋಟೋಸ್ಗಳು, ಕೆಲವೊಂದಷ್ಟು ಈ ಹಿಮಾಚಲ ಪ್ರದೇಶದಂಥ ಸ್ಥಳಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಖಾಸಗಿ ಕ್ಷಣಗಳನ್ನು ಎಂಜಾಯ್ ಮಾಡಿದ್ದು, ಇಬ್ಬರು ಕೂಡ ಒಟ್ಟೊಟ್ಟಿಗೆ ಫೋಟೋವನ್ನು ತೆಕ್ಕೊಂಡಿದ್ದು, ಇದು ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಈ ವಿಜಯ್ ಅವರ ವೈಯಕ್ತಿಕ ಬಾಳಿನ ಮೇಲೆ ಭಾರಿ ಪರಿಣಾಮವನ್ನು ಬೀರಿತು. ಜೊತೆಗೆ ವಿಜಯ್ ಅವರಿಗೆ ತ್ರಿಷಾ ಅವರು ಅನಿವಾರ್ಯವಾಗಿ ಹೋದರು. ಇನ್ನು ಮಾರ್ಚ್ 2022ರಲ್ಲಿ ತ್ರಿಷಾ ನ್ಯೂಯಾರ್ಕ್ಗೆ ಏಕಾಂಗಿ ಪ್ರವಾಸದ ಫೋಟೋಗಳನ್ನು ಹಂಚಿಕೊಂಡ್ರು. ಅದರ ಒಂದು ಫೋಟೋದಲ್ಲಿ 2 ವಿಭಿನ್ನ ಜೋಡಿಗಳ ಶೂ ಇದ್ದದ್ದು ತಕ್ಷಣ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿ ಇವರಿಬ್ಬರು ಕೂಡ ಒಟ್ಟಿಗೆ ಟೂರ್ ಹೋಗಿದ್ದಾರೆ ಅನ್ನೋದನ್ನು ಕಂಡುಹಿಡಿದ್ರು. ಇದಾದ ಬಳಿಕ ಪದೇ ಇವರಿಗೊಂದು ಪ್ರಶ್ನೆ ಎದುರಾಗ್ತಾನೆ ಇತ್ತು, ತ್ರಿಷಾ ಜೊತೆಗೆ ನಿಮ್ಮ ಸ್ನೇಹ ಯಾವ ರೀತಿ ಆದದ್ದು ಅಂತ ಹೇಳ್ಬಿಟ್ಟು. ಬಟ್ ತ್ರಿಷಾ ಹಂಚಿಕೊಂಡಂತಹ ವಿಜಯ್ ಹುಟ್ಟುಹಬ್ಬದಂದು ತ್ರಿಷಾ ಹಂಚಿಕೊಂಡಂತಹ ಮಿರರ್ ಸೆಲ್ಫಿಯಲ್ಲಿ ವಿಜಯ್ ತನ್ನ ಈಸಿ ಅನ್ನುವಂಥ ನಾಯಿ ಜೊತೆಗೆ ಆಟವಾಡ್ತಿರುವಂಥ ಫೋಟೋ ಅವರ ಪ್ರಯಾಣದ ಬಗ್ಗೆ ಚರ್ಚೆಯನ್ನು ಹೆಚ್ಚು ಮಾಡಿತು. ಇವರ ಪ್ರೀತಿ ಒಂದು ಹಂತವನ್ನು ಮೀರಿದೆ ಅನ್ನೋದನ್ನು ಕೂಡ ಅರ್ಥ ಮಾಡಿಸ್ತು. ಇನ್ನು 2024ರಲ್ಲಿ ನಡೆದಂತಹ ಕೀರ್ತಿ ಸುರೇಶ್ ಅವರ ಡೆಸ್ಟಿನೇಷನ್ ವೆಡ್ಡಿಂಗ್ನಲ್ಲೂ ಕೂಡ ಇಬ್ಬರು ಒಟ್ಟಿಗೆ ಭಾಗವಹಿಸಿದರು. ಅದಾದ ಮೇಲೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಇವರು ಒಟ್ಟಿಗೆ ಭಾಗವಹಿಸೋದಕ್ಕೆ ಶುರು ಮಾಡಿದರು. ಇನ್ನು ರಾಜಕೀಯ ಸಭೆ ಸಮಾರಂಭ ಮತ್ತು ರಾಜಕೀಯ ಪಕ್ಷದ ಘೋಷಣೆ ಈ ಸಂದರ್ಭದಲ್ಲೂ ಕೂಡ ತ್ರಿಷಾ ಅವರು ವಿಜಯ್ ಅವರ ಬೆನ್ನಿಗೆ ನಿಂತಿದ್ದರು. ಯಾವಾಗ ವಿಜಯ್ ಅವರಿಗೆ ಸವಾಲುಗಳು ಎದುರಾಗ್ತವೋ ಆಗೆಲ್ಲ ತ್ರಿಷಾ ಅವರೇ ಧೈರ್ಯವನ್ನು ತುಂಬಿತು. ಈಗಲೂ ಕೂಡ ಹಾಗೆ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ತ್ರಿಷಾ ಅವರೇ ಧೈರ್ಯವನ್ನು ತುಂಬಿ ನಂತರ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಹಾಗಾಗಿ ಇಲ್ಲಿ ವಿಜಯ್ ಅವರ ಬದುಕು ಬದಲಾಗೋದಕ್ಕೆ ಮತ್ತು ವಿಜಯ್ ಅವರ ಪ್ರಮುಖವಾದಂಥ ಎಲ್ಲ ನಿರ್ಣಯಗಳಿಗೂ ಯಾರು ಪ್ರಮುಖವಾದಂಥ ರೂವಾರಿ ಅಂತೇಳಿ ಕೇಳಿದರೆ ಅದು ತ್ರಿಷಾ. ಹಾಗಾಗಿನೇ ಹೇಳಿದ್ದು, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತೇಳಿ. ಇಲ್ಲಿ ವಿಜಯ್ ಅವರ ಯಶಸ್ಸಿನ ಹಿಂದೆ ನೋ ಡೌಟ್ ತ್ರಿಷಾ ಕೃಷ್ಣನ್ ಅವರಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಬೇಡ. ಈಗ ಅದಕ್ಕೆ ಪೂರಕವಾಗಿ ಅವರು ಹಾಕಿದಂಥ ಪೋಸ್ಟ್ ಕೂಡ ಸಾಕ್ಷಿಯಾಗಿತ್ತು. ಯಾವಾಗ ಪ್ರಮಾಣವಚನವನ್ನು ಸ್ವೀಕರಿಸಿದ್ರು ಆಗ ಒಂದು ಪೋಸ್ಟನ್ನು ಹಾಕಿದರು, ಪ್ರೀತಿ ಎಲ್ಲದಕ್ಕಿಂತಲೂ ಕೂಡ ಗಟ್ಟಿಯಾದದ್ದು ಅಂತ ಹೇಳ್ಬಿಟ್ಟು ಅನ್ನುವಂಥ ಒಂದು ಪೋಸ್ಟನ್ನು ಯಾವಾಗ ಹಾಕಿದ್ರೋ ಇವರಿಬ್ಬರ ಪ್ರೀತಿಯ ಬಗ್ಗೆ ಸಹಜವಾಗಿ ಒಂದು ಗಂಭೀರತೆ ಬರೋದಕ್ಕೆ ಶುರುವಾಯಿತು. ಅಲ್ಲಿಗೆ ಇವತ್ತಿಗೆ ವಿಜಯ್ ಮತ್ತು ತ್ರಿಷಾ ಅವರು ಪ್ರೀತಿಯಲ್ಲಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇವೆಲ್ಲವೂ ಕೂಡ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ವಿಜಯ್ ಅವರ ಸಕ್ಸಸ್ಗೆ ತ್ರಿಷಾ ಅವರ ಪಾಲಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು